ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಅದರ ಜೊತೆಗೆ ಸಿಬ್ಬಂದಿಗಳ ಕಾಳಜಿ ಕೂಡ ತಗೊಳ್ತಾ ಇರುವಂತದ್ದು, ವಸತಿ ಅವೆಲ್ಲವೂ ಕೂಡ ಹೊಸದಾಗಿ ಏನ್ ಹೇಳ್ತೀವಿ? ಅಲ್ಲ, ನಾವು ಈಗ ಆಧುನಿಕ ಸಮಾಜಕ್ಕೆ ಏನು ಬೇಕಾಗಿದೆ ಆ ರೀತಿ ಪೊಲೀಸ್ ಬದಲಾಗಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಅವ್ರು ನೋಡೋದಕ್ಕೂ ಚೆನ್ನಾಗಿ ಕಾಣಬೇಕು, ಸ್ಮಾರ್ಟ್ ಆಗಿರಬೇಕು ಅಂತೇಳಿ ಅವರಿಗೆ ಕ್ಯಾಪ್ಗಳು ಸ್ಲೋಚ್ ಕ್ಯಾಪ್ ಅಂತ ಕೊಡ್ತಾಯಿದ್ರು ಮೊದಲು. ಅದು ಅಷ್ಟೊಂದು ಅವರಿಗೆ ಕಂಫರ್ಟ್ ಇರಲಿಲ್ಲ ಅಂಥೇಳಿ ಭಾಳ ವರ್ಷಗಳು ಬೇಡಿಕೆ ಇತ್ತು ಬದಲಾಯಿಸಬೇಕು ಅಂತ. ಅದನ್ನು ಈಗ ಪಿ ಕ್ಯಾಪನ್ನು ಕೊಟ್ಟಿದ್ದೇವೆ. ಅದು ಅವರಿಗೆ ಕಂಫರ್ಟ್ ಆಗಿದೆ ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅಂತೇಳಿ ಅವ್ರಿಗೊಂದು ರೀತಿಯಲ್ಲಿ ನಾವು ಆಫೀಸರ್ಸ್ ಅನ್ನೋ ರೀತಿಯ ಭಾವನೆ ಬರುತ್ತೆ ಅಂತೇಳಿ ಅದನ್ನು ಮಾಡಿದ್ದೇವೆ. ಅದಕ್ಕೆ ಜೊತೆಯಾಗಿ ಅವರಿಗೆ ಬೇರೆ ಬೇರೆ ಫಿಟ್ನೆಸ್ಸಿಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಸ್ಯಾಲರಿಗಳಿರ್ಬೋದು, TADA ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಔರಾದ್ಕರ್ ವರದಿ ಅಂತೇಳಿ ಒಂದು ಔರಾದ್ಕರ್ ಕಮಿಷನ್ ಮಾಡಿದ್ದು ನಾವು. ಆ ಔರಾದ್ಕರ್ ಕಮಿಷನ್ನಿನ ಪ್ರಕಾರ ಅವರ ಸ್ಯಾಲರಿಗಳು ಕೂಡ ಅನೇಕ ರೀತಿಯಲ್ಲಿ ಮಾಡಿಫೈ ಆಗಿದೆ. ಆಮೇಲೆ ಅವರಿಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ಏನು ನಾವು ಅವರಿಗೆ ರಿಕ್ರೂಟ್ಮೆಂಟ್ ಆದಾಗ ಟ್ರೈನಿಂಗ್ ಕೊಡ್ತೇವೆ, ಆ ಟ್ರೈನಿಂಗ್ ಫಾರ್ಮ್ಯಾಟನ್ನು ಕೂಡ ನಾವು ಚೇಂಜ್ ಮಾಡಿದ್ದೀವಿ. ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರ್ಬೋದು, ಅದು ಅವರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು, ಅಥವಾ ಹೊಸದಾಗಿ ಬಂದಿರತಕ್ಕಂಥ BNSS ಏನಿದೆ ಅದರ ಬಗ್ಗೆ ಇರ್ಬೋದು, ಅವೆಲ್ಲ ಒಂದು ಸಮರ್ಪಕವಾಗಿ ಕೊಡ್ತಕ್ಕಂಥ ಟ್ರೈನಿಂಗು ಅದು ಹೊಸ ಬದಲಾವಣೆಯನ್ನು ಇಲಾಖೆಯಲ್ಲಿ ತಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಜೊತೆಗೆ ನಾವು ಅವರಿಗೆ ಮ್ಯಾಂಡೇಟ್ಗಳನ್ನು ಪೊಲೀಸ್ ಸ್ಟೇಷನ್ಸಲ್ಲಿ ಪ್ರತಿಯೊಬ್ಬ ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಿರ್ಬೋದು, DYSP ಇರ್ಬೋದು ಮ್ಯಾಂಡೇಟ್ಗಳು ಕೊಡ್ತೇವೆ. ಆ ಮ್ಯಾಂಡೇಟ್ಗಳನ್ನು ಅವರು ಪಾಲಿಸ್ತಾರೆ ಇಲ್ಲ ಅನ್ನೋದನ್ನು ಹಿರಿಯ ಅಧಿಕಾರಿಗಳು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾರೆ ಮತ್ತು ಫ್ರೀಕ್ವೆಂಟಾಗಿ ಚೆಕ್ ಮಾಡ್ತಾರೆ. ಅದು ನಮಗೆ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡುತ್ತೆ. ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ಗೂ ಅಕೌಂಟಬಿಲಿಟಿ ಇಂಪಾರ್ಟೆಂಟು. ಅವನು ಬೀಟ್ ಹೋಗಿದ್ದಾನ ಇಲ್ವಾ, ಈ ಬೀಟ್ ಅಂತ ಮಾಡಿದ್ದೇವೆ. ಆ ಈ ಬೀಟ್ನಲ್ಲಿ ಅವನು ಈ ಬೀಟ್ ಹೋಗಿದ್ದಾನೆ ಇಲ್ವಾ ಅಂತೇಳಿ ನಮಗೆ ಮಾಹಿತಿ ಸಿಕ್ಕೋಗುತ್ತೆ. ಇದೆಲ್ಲ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅವನ ಈ ಬೀಟ್ ಹೋಗಿಲ್ಲ ಅಂದರೆ ಅದು ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಆಮೇಲೆ ಹೊಸದಾಗಿ ಇನ್ನೊಂದು ಅತಿ ದೊಡ್ಡ ಬದಲಾವಣೆ ಈ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಅಂದರೆ ನಮಗೆ ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ಅಪರಾಧಿ ಅವನ ಡೇಟಾ ಬ್ಯಾಂಕಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅದನ್ನು ಮಾಡಿದೆ. ಆ ಡೇಟಾ ಬ್ಯಾಂಕಲ್ಲಿ ನಾವು ಇಮಿಡಿಯೇಟಾಗಿ ನಾವು ನೋಡ್ಬೋದು. ನಾವಿಲ್ಲಿ ಅವನ ಹೆಸರು ಯಾವುದೋ ಅನುಮಾನ ಬಂತು, ಅವನ ಹೆಸರು ಕಂಪ್ಯೂಟರಲ್ಲಿ ಟೈಪ್ ಮಾಡಿದ್ರೆ ಆ ಡೇಟಾ ಬ್ಯಾಂಕಿಗೆ ಆಕ್ಸೆಸ್ ಮಾಡುವಂಥದ್ದು, ಅದನ್ನು ಈಗಾಗಲೇ ಹೊಸದಾಗಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ರಾಜ್ಯದಲ್ಲಿ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಅದರಿಂದ ಆಧುನಿಕತೆಯ ಬಗ್ಗೆ, ಆಧುನಿಕ ಪೊಲೀಸಿಂಗ್, ಮಾಡರ್ನ್ ಪೊಲೀಸಿಂಗ್ ಅದು ನಮ್ಮಲ್ಲಿ ಎಫೆಕ್ಟಿವ್ ಆಗಿ ಆಗ್ತಾ ಇದೆ ಅಂತೇಳಿ ಹೇಳ್ತೇವೆ. ಅಲ್ಲ, ನಾವು ಯಾತಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಮೊದಲು ಸೈಬರ್ಗೆ ರಿಜಿಸ್ಟ್ರೇನೇ ಮಾಡ್ತಿರ್ಲಿಲ್ಲ, ಅದಕ್ಕೆ ಅವಕಾಶ ಇರಲಿಲ್ಲ. ಸೈಬರ್ ಕ್ರೈಮ್ ರಿಜಿಸ್ಟರ್ ಮಾಡೋಕ್ಕೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದ್ರೆ ಇಲ್ಲ ರೀ ನಮ್ಗೆ ಇಲ್ಲೇನೋ ಆ ಥರದ್ದಿಲ್ಲ, ಹೋಗ್ರಪ್ಪ ಅಲ್ಲೆಲ್ಲೋ ಒಂದು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳೋರು. ಒಂದು ಸೆನ್ ಪೊಲೀಸ್ ಸ್ಟೇಷನ್ ಅಂತೇಳಿ ಜಿಲ್ಲೆಗೆ ಒಂದು ಪೊಲೀಸ್ ಸ್ಟೇಷನ್, ಅದು ಈಗ ಏನು ಮಾಡಿದ್ದೀವಿ ಅಂದರೆ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗಾಗಿ ರಿಜಿಸ್ಟ್ರಿ ಜಾಸ್ತಿ ಆಗುತ್ತೆ, ನಂಬರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದನ್ನು ನಾವು ರೆಗ್ಯುಲರ್ ಆಗಿ ನಾವು ಮಾನಿಟ್ರ್ ಮಾಡ್ತೀವಿ, ಮಾನಿಟ್ರ್ ಮಾಡ್ತೀವಿ. ಈಗ ನೋಡಿ, ಲಾಸ್ಟ್ ಇಯರು 22,000ಕ್ಕೂ ಹೆಚ್ಚು ರಿಜಿಸ್ಟರ್ ಆಗಿತ್ತು. ಈ ವರ್ಷಕ್ಕೆ 25-26ಗೆ 14,000ಕ್ಕೆ ಇಳಿದಿದೆ. ನಾವು ಇವಾಗ ಅದ್ರ ಮೇಲೆ ಸ್ಟೆಪ್ಸ್ ತಗೊಳ್ಳೋದಕ್ಕೆ ಜಾಸ್ತಿ ಮಾಡಿದ್ವಿ. ನಮ್ಮಲ್ಲೂ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಈಗ ಅದು ಕೂಡ ಕಡಿಮೆ ಆಗುತ್ತೆ. ಸರ್, ಸಪ್ರೇಟ್ ವಿಂಗ್ ಏನೋ ಮಾಡಬೇಕನ್ನುವಂಥದ್ದು ಮಾಡಿದ್ದೀವಿ ಅಲ್ಲ. ಈಗ ಅದಕ್ಕಾಗಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿದ್ವಿ. ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಏನಂತ ಹೇಳಿದರೆ ಒಂದು DGP ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅದರ ಕೆಳಗಡೆ ADGಗಳು, IGಗಳು, SP ಅವ್ರನ್ನೆಲ್ಲ ನಾವು ಮಾಡಿದ್ದೀವಿ.
ಅದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಅದನ್ನು ಮಾಡಲಾಗಿ ಈಗ ನಮಗೆ 14,000ಕ್ಕೆ ಬಂದಿದೆ. ಸೊ ಈ ರಿಜಿಸ್ಟ್ರಿ ಕಮ್ಮಿ ಆಗ್ತಾ ಇದೆ ಅಂದರೆ ನಾವು ಅದನ್ನು ಆ ಕೇಸಸ್ಗಳನ್ನ ಹಿಡಿದು ಸಾವಿರಾರು ಕೋಟಿ ರೂಪಾಯಿ ರಿಕವರಿ ಮಾಡಿದ್ದೀವಿ ಸೈಬರಲ್ಲಿ. ಇನ್ನೂ ಅದು ಮೊನ್ನೆ ಬೆಳಗಾಂನಲ್ಲೂ ಕೂಡ ಆಗಿದೆ. ಅದರಿಂದ ಕೇಸಸ್ಗಳು ಬಂದಂಗೆಲ್ಲ ಅದಕ್ಕೆ ನಾವು ಆಕ್ಟಿವ್ ಆಗಿ ಕೆಲಸ ಅಲ್ಲಲ್ಲ, ಇದು ಮ್ಯೂಲ್ ಅಕೌಂಟ್ಸ್ ಅಂತ ಇರ್ತವೆ. ಅವನ್ನೆಲ್ಲೋ ಕೂತ್ಕೊಂಡು ಎಲ್ಲೋ ಅಕೌಂಟ್ ಓಪನ್ ಮಾಡ್ಕೊತಾನೆ, ನಮಗೆ ಮಾನಿಟರ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನೇ ಈಗ ನಾವು ಟೆಕ್ನಾಲಜಿ ಚಾಲೆಂಜಸ್ ಅಂತ ಹೇಳೋದು. ನಮಗೆ ಎಲ್ಲೋ ಈಗ ಒಂದು ಉದಾಹರಣೆ, ಒಂದು ಮೆಸೇಜ್ ಬರುತ್ತೆ ನಮಗೆ, ಇಂಥ ಬೆಳಗಾಂ DC ಆಫೀಸಲ್ಲೋ ಎಲ್ಲೋ ಬಾಂಬ್ ಇಟ್ಬಿಟ್ಟಿದ್ದೀವಿ ಅಂತ ಅವನ ಮೇಲ್ ಆಗ್ತದೆ. ಅವನು IP ಅಡ್ರೆಸ್ ಎಲ್ಲಿರುತ್ತೆ ಅಂತಂದರೆ ಅವನೆಲ್ಲೋ ಯಾವ ಕೊರಿಯನೋ ಯಾವುದು ರಷ್ಯಾನೋ ಯಾವುದೋ ಒಂದು ಅಲ್ಲಿ ಅಕೌಂಟ್ ಮಾಡಿರ್ತಾನೆ. ವಿ ಕಾಂಟ್ ಕ್ಯಾಚ್ ಹಿಮ್. ಸರ್, ಈ ಬೆಳಗಾವಿಯಲ್ಲಿ 2 ಟ್ರಾಫಿಕ್ ಪೊಲೀಸ್ ಠಾಣೆಗಳು ಹೆಚ್ಚಿಸೋದು ಏನಾದ್ರು ಮಾಡ್ತೀರಾ? ಇದು RBI ಕೋಆರ್ಡಿನೇಷನ್ ಮೀಟಿಂಗ್ ಅಂತ ಕರೀತಾರೆ. ಅದರಲ್ಲಿ ಈ ಇಶ್ಯೂ ಚರ್ಚೆ ಆಗಿದೆ. ಅವರು ಇನ್ಸ್ಟ್ರಕ್ಷನ್ಸನ್ನು ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಕೊಟ್ಟಿದ್ದಾರೆ ಈಗಾಗಲೇ. ಅದನ್ನು ನಾವು ಉಪಯೋಗ ಮಾಡಿಕೊಂಡು RBI ಗೈಡ್ಲೈನ್ಸಿನ ಮೇಲೆ ಕೆಲಸ ಮಾಡಬೇಕಾಗುತ್ತೆ, ಮಾಡ್ತೀವಿ. ಸೈಬರ್ ಅಪರಾಧ ಕಂಟ್ರೋಲ್ ಮಾಡಲಿಕ್ಕೆ ಟೆಕ್ನಿಕಲ್ ಹ್ಯಾಂಡ್ಸ್ಗಳು ಬೇಕು. ಅದಕ್ಕೇನಾದ್ರೂ ಹೊಸ ರಿಕ್ರೂಟ್ಮೆಂಟ್ ನಾನು ಹೇಳಿದೆ, ಕೇಳಿಸ್ಕೊಳ್ಳಿಲ್ಲ ನೀವು. ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಕೂಡ ನಾವು ಸೈಬರ್ ಹ್ಯಾಂಡಲ್ ಮಾಡೋದಕ್ಕೆ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಸ್ಟಾರ್ಟ್ ಆಗಿದೆ ಈಗಾಗಲೇ. ಸುಮಾರು 10-15 ಸಾವಿರ ಜನ ಈಗಲೇ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ ಈಗಾಗಲೇ. ಪ್ರತಿ SP ಕೂಡ ಅವರಲ್ಲಿ ಸೈಬರ್ ಲ್ಯಾಬನ್ನು ಮಾಡಿ ಒಂದು ಬ್ಯಾಚಿಗೆ 20 ಜನನೋ ಏನೋ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿದ್ವಿ. ನೇಮಕಾತಿಯನ್ನ ಮಾಡೇ ತೀರ್ತೀವಿ. 56,000 ಜನ ಹುದ್ದೆಗಳನ್ನು ನಾವೇನೀಗ ಪ್ರಕಟಣೆ ಮಾಡಿದ್ದೇವೆ, ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನು ಆದಷ್ಟು ಶೀಘ್ರವಾಗಿ ನಾವು ಆ ಒಂದು ನೋಟಿಫಿಕೇಶನ್ನು ಮಾಡಿ ಅವರಿಗೆ ರಿಕ್ರೂಟ್ಮೆಂಟನ್ನು ಮಾಡೇ ತೀರ್ತೀವಿ. ಅದು ಏನೋ ಸ್ವಲ್ಪ ತಡ ಆಗಿರ್ಬೋದು, ಬಿಕಾಸ್ ಆಫ್ ಒಳ ಮೀಸಲಾತಿ. ಅದನ್ನು ಕೂಡ ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡ್ತೀವಿ. ಆ್ಯಂಡ್ ಮಾಡಿದ ತಕ್ಷಣ ಈ ನೋಟಿಫಿಕೇಶನ್ ಮಾಡಬೇಕು. ಇಲ್ಲ, ನಮಗೆ ನೋಡಿ, ಆ ರಾಜ್ಯದಲ್ಲಿ ಘಟನೆ ಆದರೆ ನಮ್ಮವ್ರು ಹೋಗಿ ನಮ್ಮ ಕಡೆಯಿಂದ ಏನಾದರೂ ಅದು ಇನ್ವಾಲ್ವ್ಮೆಂಟ್ ಇದ್ದರೆ ಇಟ್ ಈಸ್ ಗೊತ್ತಾಯಿತು. ಅದನ್ನೇ ನಾನು ಹೇಳೋದು, ಈ ಎಕ್ಸ್ಚೇಂಜ್ ಆಫ್ ಅಪರಾಧಿಗಳು ಅಥವಾ ಆ ಕಾನೂನು ಪ್ರಕಾರ ಅವರಾದರೂ ಕ್ರಮ ತಗೋಬೇಕು, ನಾವಾದ್ರೂ ತಗೋಬೇಕು. ಅದನ್ನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡ್ತಾರೆ. ಸ್ವಾತಂತ್ರ್ಯ ಬಂದಾಗ ಇಲ್ಲಿವರೆಗೂ ದಲಿತ ಮುಖ್ಯಮಂತ್ರಿ ಆಗ್ಲಿಲ್ಲ. ತಾವು ಅನೇಕ ಸರಿ ಹಿರಿಯ ನಾಯಕರಿದ್ರಿ. ಈ ನಿಮ್ಮ ಪಕ್ಷದಲ್ಲಿ ಏನಾದ್ರು ನಿಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರೆ? ಅದೆಲ್ಲ ಹ್ಯಾಂಡ್ ಪೋಸ್ಟ್ ಎಲ್ಲ ಹೈಕಮಾಂಡಿಗೆ ಬಿಟ್ಬಿಟ್ಟಿದೀವಿ. ಅದೆಲ್ಲ ಬೆಳಗಾವಿಗೆ 2 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನೋಡಿದ್ರೆ ಬೆಳಗಾವಿ ನಗರ ಬೀಳ್ತಾ ಇದೆ. ಠಾಣೆದಾರರು ಏನಾದ್ರು ಹೆಚ್ಚಿಸಬೇಕಂತ ಏನಾದ್ರು ಪ್ಲಾನ್ ಇದೆ? ಅಲ್ಲ, ನಮಗೆ ಇಲ್ಲಿ ಕಮಿಷನರೇಟ್ ಇಂದ ಪ್ರಸ್ತಾವನೆ ಬಂದ್ರೆ ಹೆಚ್ಚಿಸ್ತೀವಿ. ಅಲ್ಲ, ಎರಡಿಲ್ಲ ಅಂದ್ರೆ 3 ಬಂದ್ರು 3 ಮಾಡ್ತೀವಿ. ಏನು ಅದಕ್ಕೇನು ತೊಂದರೆ ಇಲ್ಲ. ಯಾಕೆ ಯಾರು ಅಲ್ಲ, ಇನ್ನೊಂದಷ್ಟು ಅವರು ಅದು ಡಿಫೈನ್ ಮಾಡಲಿಲ್ಲ ಇನ್ನು ಅಂತ ಅಷ್ಟೇ. ಅಂದರೆ ನಮ್ಮಲ್ಲಿ ಏನಾಗುತ್ತೆ, ಏನು ಪವರ್ಸ್ ಏನು ಅದಕ್ಕೆ, ಆಮೇಲೆ ಅದನ್ನು ಏನು ಹಣ ಹ್ಯಾಂಡ್ಲ್ ಮಾಡೋದೇನಿಲ್ಲ. ಆದರೆ ಅವರಿಗೆ ಪಾಲಿಸಿ ಸ್ಟ್ರಕ್ಚರ್ನಲ್ಲಿ ಅವರಿಗೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಹಂಗಾಗಿ ಈಗ ನನಗೆ ಒಂದು ಕಾಲಕ್ಕೆ ನನಗೆ ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಚೇರ್ಮನ್ ಪ್ರಪೋಸ್ ಮಾಡಿದರು 36,000 ಕೋಟಿ. ಅದರಲ್ಲಿ
ಆಗ ಅದು ಏನು ನಾವು ನಾನು ತಗೊಳ್ಳಿಲ್ಲ ಅದನ್ನ. ಆದರೆ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ಅವರೇ ಮುಖ್ಯವಾಗಿ ಹಣ ಕೊಡೋದಿಲ್ಲ. ಈಸ್ ನಾಟ್ ಗಿವಿಂಗ್ ಯು ಮನಿ. ಪಾಲಿಸಿ ಸ್ಟ್ರಕ್ಚರ್ನಲ್ಲಿ ಆ ಥರ ಒಂದು ಪೊಸಿಷನ್ ಕ್ರಿಯೇಟ್ ಮಾಡಿರ್ತಾರೆ. ಸರ್ ಅವ್ರ ಅಸಮಾಧಾನ ಹೆಂಗಿತ್ತಂದ್ರೆ ಬ್ಲ್ಯಾಕ್ ಮೇಲ್ ಮಾಡೋರ್ಗೆ ಅಷ್ಟೇ ಅಧಿಕಾರಗಳು ಕೊಡ್ತಾರೆ, ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಆ ಥರ ಏನಿಲ್ಲ ರೀ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಏಯ್ ನೀವು ಒಂದೊಂದು ಕೇಳ್ರಿ, ನೀವು ಎರಡೆರಡು ಮೂರು ನೀವೇ ಕೇಳಿದ್ರೆ ಬೇರೆಯವರಿಗೆ ಅವಕಾಶ. ಹೆಚ್ಚಿಸೋದ್ ಬಗ್ಗೆ ಏನ್ ಮಾಹಿತಿ ಪಡ್ಕೊಂಡು ಏನಾದ್ರು ತಾನೇ ಹೆಚ್ಚಿಸ್ ಮಾಡ್ತಾರೆ ಅನ್ನೋದು ಪ್ರಪೋಸಲ್ ಬಂದಾಗ ಈಗಾಗಲೇ ಹೋಗಿದೆ ಅಂತ ಹೇಳಿದಾರೆ ಸರ್. ಬಂದ್ರೆ ಮಾಡ್ತೀವಿ, ಬಂದ್ರೆ ಮಾಡ್ತೀವಿ. ಸರ್, ಈಗ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ನಮಗೂ ಮಂತ್ರಿ ಸಿಗಬೇಕು ಅನ್ನೋದು ಸಾಕಷ್ಟು ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ಈಗ 6 ಬಾರಿ ಗೆದ್ದವರು ಸುಮ್ ಕೂತಿದ್ದಾರೆ ಸರ್. ನೋಡಿ, 224 ಜನರು ಕೂಡ ಮಂತ್ರಿಗಳಾಗೋದಕ್ಕೆ ಅರ್ಹರಿದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಈಗ ನಮ್ಮಲ್ಲಿ 136 ಜನ ಗೆದ್ದಿರೋದು, 136 ಜನಕ್ಕೂ ಮಂತ್ರಿ ಆಗುವ ಅರ್ಹತೆ ಇದೆ. ಆದರೆ ಅಲ್ಲಿ ನಮಗಿರೋದೇ 15% ಅಲ್ವಾ. ಆದ್ದರಿಂದ ಅವರು ಒಂದಷ್ಟು ಜನರನ್ನು ಈಗ ಮಾಡಿ ರಿಷಫಲ್ನಲ್ಲಿ ಬದಲಾಯಿಸಿ ಇನ್ನೊಂದು ಮಾಡೋಂಥ ಅವಕಾಶ ಎಲ್ಲ ಸರ್ಕಾರದಲ್ಲೂ ಆಗುತ್ತೆ. ಅದೇ ರೀತಿ ಈಗ ಅವ್ರು ಕೇಳೋದು ತಪ್ಪಿಲ್ಲ. ಅವ್ರು ಏನು ಕೇಳ್ತಾ ಇದ್ದಾರೆ, 2 ಸಾರಿ ಗೆದ್ದವರು 3 ಸಾರಿ ಗೆದ್ದವರು, ಅದು ತಪ್ಪಿಲ್ಲ. ಅವ್ರಿಗೆ ಅರ್ಹತೆ ಇದೆ, ಅವ್ರು ಕೇಳ್ತಾರೆ. ಆದರೆ ಇದನ್ನೆಲ್ಲ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ನವರು ತೀರ್ಮಾನ. ಸಮಾನತೆ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅಂತ ಹೇಳಿ ತಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಅವ್ರಿಗೆ ಏನೇನು ಕೇಳ್ಕೊತಿದ್ರು ತಾವು? ಅದೆಲ್ಲ ಹೈಕಮಾಂಡ್ನವರು ಯೋಚನೆ ಮಾಡೇ ಮಾಡ್ತಾರೆ, ನಾವು ಮಾಡಲ್ಲ. ಅಲ್ಲ, ಪಕ್ಷದ್ದೇನು ಸ್ಟ್ಯಾಂಡ್ ಬರೋ ಪ್ರಶ್ನೆನೇ ಇಲ್ಲ. ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ, ಅವ್ರು ಯಾರೇ ಆಗಿರಲಿ. ಕಾನೂನಿನ ಪ್ರಕಾರ ಏನಾಗಿದೆ ಅದು ಆಗಿದೆ, ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕಾಗಲ್ಲ. ಸರಿ ತಪ್ಪು ಅಂತ ಹೇಳಕ್ಕೆ ನನಗೆ ಅರ್ಹತೆ ಇಲ್ಲ. ಕಾನೂನು ಮತ್ತು ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದನ್ನು ನಾವೆಲ್ಲ ಒಪ್ಕೋಬೇಕಾಗುತ್ತೆ, ಅದನ್ನು ಒಪ್ಕೊಂಡಿದ್ದಾರೆ ಅವರು. ದಾವಣಗೆರೆ ಉಪಚುನಾವಣೆ ಮುಂದಿಟ್ಕೊಂಡು ಸರ್ ಅಲ್ಪಸಂಖ್ಯಾತ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥದ್ದು ಶಿಕ್ಷೆ ಆಗಿರ್ತಕ್ಕಂಥದ್ದು ನಿಮ್ದೇ ಇಲಾಖೆ ಅಧಿಕಾರಿಗಳು ಸೂಚನೆ ಕೊಡ್ತೀರಾ ಅಂತ ಯಾವುದೇ ಪ್ರಕರಣ ಕಂಡುಹಿಡಿದಾಗ ಪೊಲೀಸ್ ಮೇಲೆ ಒತ್ತಡ ಬಂದ್ರೆ ಅದನ್ನು ಒತ್ತಡ ಮೀರಿ ಕೆಲಸ ಮಾಡೋದು ಏನಾದ್ರು ಆ ರೀತಿ ಹೇಳ್ತೀರಾ ಅಂತ? ನೀವು ಹೇಳಿದ್ದು ಅರ್ಥ ಆಗಲಿಲ್ಲ. ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ಶಿಕ್ಷೆ ಆಗಿದೆ, ಅಂತ ಪ್ರಕರಣಗಳು ಆಯಾ ವಿಧಾನಸಭಾ ಕೂಡ ರಾಜಕೀಯ ಒತ್ತಡಗಳಿಗೆ ಬಂದಿರ್ತವೆ. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳ ಬೆನ್ನಿಗೆ ನಿಲ್ಲುವಂತ ಕೆಲಸ ಆಗುತ್ತಾ ಅಂತ ನೋಡಿ, ಪೊಲೀಸಿಗೆ ಒಂದು ಅವರಿಗೆ ಆದಂಥ ಟ್ರೈನಿಂಗ್ ಕೊಟ್ಟಿರ್ತಾರೆ, ಆಯಿತಾ. ಆ ಟ್ರೈನಿಂಗಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅವ್ರು ಅಷ್ಟೇ ಮಾಡಬೇಕು. ಅದನ್ನು ಮೀರಿ ಮಾಡಿದರೆ ಒಂದು ವೇಳೆ ಅದು ಅಂಥ ಸಂದರ್ಭ, ಈಗ ಈ ಬಂದಿರುವಂಥ ಸಂದರ್ಭದಲ್ಲಿ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ, ಅದು ಅವರು ಅನುಭವಿಸ್ಕೋಬೇಕು. ಸರ್, ಈಗ ಎಲ್ಲರಿಗೂ ಮಂತ್ರಿ ಆಗೋ ಆಸೆ ಇದೆ, ಆದ್ರೆ ಮಂತ್ರಿ ಆಗಿರುವಂತ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಆಗೋ ಆಸೆ ಇಲ್ವಾ? ನಿಮಗೆ ಯಾರು ಹೇಳಿರಂಗಂತ ಮಾಡ್ತಾ ಇದ್ರೆ ಅವಾಗಿಂದ ನಾವು ಅದನ್ನ ಕೇಳ್ತಾ ಇರೋದು. ನೋಡ್ರಿ, ನಮ್ಮ ಪಕ್ಷದಲ್ಲಿ ಏನೇ ತೀರ್ಮಾನ ಆಗಬೇಕಾದ್ರೆ ಅದು ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ರೀಶಫಲ್ ಮಾಡಬೇಕಾದ್ರೂ ಅವರೇ ತೀರ್ಮಾನ ಮಾಡ್ತಾರೆ, ಬದಲಾವಣೆ ಮಾಡಬೇಕಂದ್ರೂ ಅವರೇ ತೀರ್ಮಾನ ಮಾಡ್ತಾರೆ, ಯಾರಿಗೆ ಅರ್ಹತೆ ಇದೆ ಯಾರಿಗೆ ಅರ್ಹತೆ ಇಲ್ಲ ಅದನ್ನು ಅವರೇ ತೀರ್ಮಾನ ಮಾಡ್ತಾರೆ. ನಾವು ಏನೇನು ಬೇಕೋ ಆಸೆ ಇಟ್ಕೊಂಡ್ಬಿಡ್ಬೋದು ನೀವು, ಆದರೆ ತೀರ್ಮಾನ ಮಾಡೋರು ಅದು ಯಾರು? ಅರ್ಜಿ ಕರೆದ್ರೆ ಹಾಕ್ಬೋದಪ್ಪ, ಅರ್ಜಿ ಕರೆಯಲ್ವಲ್ಲ. ಬೇರೆ ಪ್ರಶ್ನೆ ಕೇಳ್ರಿ, ಸುಮ್ಮನೆ ಅದನ್ನ ಯಾಕೆ ಹೇಳ. ಅಲ್ಲ, ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ನಾವು. ಎಲ್ಲಿಂದ ಬರುತ್ತೆ ಡ್ರಗ್ಸು? ಹೊರ ರಾಜ್ಯದಿಂದ ಬರುತ್ತೆ, ಹೊರ ದೇಶದಿಂದ ಬರುತ್ತೆ. ಇತ್ತೀಚೆಗೆ ಬೇರೆ ಬೇರೆ ವಿಧಿವಿಧಾನ ಕಂಡುಕೊಂಡಿದ್ದಾರೆ ಅವರು. ಅದನ್ನು ನಾವು ಹತ್ತಿಕ್ಕೋಗಿ ಕೆಲಸ ಮಾಡಬೇಕಲ್ಲ. ಈಗ ಪಾರ್ಸೆಲ್ಗಳು ಬರುತ್ತೆ, ಹೌದು, ಪಾರ್ಸೆಲ್ಗಳು ಬರುತ್ತೆ. ಯಾವುದೋ ಯುರೋಪ್ನಿಂದ ಯಾವುದೋ ದೇಶದಿಂದ ಇಷ್ಟಪ್ಪ ಪಾರ್ಸೆಲ್ ಬರುತ್ತೆ, ಕಸ್ಟಮ್ಸನ್ನ ಮೀರಿ ಬಂದ್ಬಿಡುತ್ತೆ. ಅವಾಗ ಏನು ಮಾಡೋದು? ಇಲ್ಲ, ಫೋನ್ ಮಾಡ್ತೀನಿ ದೇವರಿಗೆ.
ಟ್ರಾಫಿಕ್ ನಲ್ಲಿ ಕೂಡಲಿಕ್ಕೆ ಕೂಡ ಅವ್ರಿಗೆ ಜಾಗ ಇಲ್ಲ. ಬಿಡ್ರಿ, ನಾವೇ ಕೂರಲ್ವಾ? ಸರ್ ನಮ್ಮ ಪತ್ರಕರ್ತ ಒಂದು ಪ್ರಶ್ನೆ ಸರ್. ನೋಡಿ, ವೆದರ್ ಅದಪ್ಪ, ಇದು ಪ್ರಕೃತಿ ನಾನೇನು ಉತ್ತರ ಕೊಡ್ಲಿ? ಬಿಸಿಲು ಜಾಸ್ತಿ ಆದ್ರೆ ನಾನೇನ್ರಿ ಉತ್ತರ ಕೊಡೋದು? ಬೆಳಗಾವಿ ಕೋರ್ಟ್ ಅಲ್ಲಿ ಒಬ್ಬರು ಅಪರಾಧಿ ನಮ್ಮ ಕ್ಯಾಮ್ರಾಮನ್ ಮೇಲೆ ಹಲ್ಲೆ ಮಾಡಿದ್ರು. ಹಂಗ ಅನೇಕ ಘಟನೆ ನಡೀತಾವ. ನಿಮ್ಮ ಪೊಲೀಸರಲ್ಲಿ ಗನ್ ಇರ್ತಾವ, ಆತ್ಮರಕ್ಷಣೆ ಮಾಡ್ಕೋತಾರ. ನಾವೇನ್ ಮಾಡ್ಬೇಕು? ಏನು ಕಾನೂನು ಏನಾರ ತರ್ತೀರಾ ಅಂತ ಹೇಳಿ. ಅಲ್ಲ, ನಿಮ್ಗೇನಾರ ಗನ್ ಬೇಕು ಅಂದ್ರೆ ನೀವು ಅರ್ಜಿ ಹಾಕಿ ಕೊಡಿಸ್ತೀವಿ. ರಕ್ಷಣೆ ಕೊಡಿ ಅಂತ ಅಲ್ಲ, ಕೊಡ್ತಾರೆ. ನಿಮಗೆ ಕಾನೂನು ಪ್ರಕಾರ ಏನ್ ರಕ್ಷಣೆ ಕೊಡಬೇಕು ಖಂಡಿತವಾಗಿ ಎವ್ರಿ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಇಸ್ ಎಂಟೈಟಲ್ಡ್. ನಿಮಗೆ ಗನ್ ಬೇಕಾ? ಅರ್ಜಿ ಹಾಕಿ ಕಾನೂನು ಪ್ರಕಾರ. ಕಾನೂನ ತಗೊಂಬನ್ನಿ ಅಂತ ಹೇಳಿ. ಅದೇ ಏನ್ ರಾಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ. ಬನ್ನಿ, ಥ್ಯಾಂಕ್ ಯು.